ಇಲ್ಲ ಇಲ್ಲ ಓದು. ಓದಿಮ್ಮ ಓದಲ್ವಾ? ಒಳ್ಳೆಯದು. ಓದಿ. ಎಚ್ಚರವೆಂಬುದು ಯಾರಿಗೆ ಆಗುತ್ತದೆ? ಉತ್ತರ: ಅದನ್ನು ಅನುಭವಿಸುವವರಿಗೆ ಆಗುತ್ತದೆ. ಪ್ರಶ್ನೆ: ಎಲ್ಲರೂ ಎಚ್ಚರವನ್ನು ಅನುಭವಿಸುತ್ತಾರಲ್ಲವೇ? ಉತ್ತರ: ಸರಿ, ಹಾಗಾದರೆ ಎಲ್ಲರಿಗೂ ಎಚ್ಚರವಾಗುತ್ತದೆ ಎಂದೇ ಆಯಿತು. ಪ್ರಶ್ನೆ: ಇದರಿಂದ ಏನೂ ನಿರ್ಣಯವಾದಂತಾಗಲಿಲ್ಲವಲ್ಲ? ಈ ವಿಚಾರದಿಂದ ತಿಳಿಯಬೇಕಾದದ್ದೇನು? ಉತ್ತರ: ಪೀಠಿಕೆ ಇದು ಇಲ್ಲೊಂದು ಟಿಪ್ಪಣಿ ಇದೆ. ಓದಿ. ಇಲ್ಲಿ ಕನಸು ಎಚ್ಚರ ಇವುಗಳಿಗೆ ಭೇದವಿದೆ ಎಂದು, ಎಚ್ಚರದ ವಾಸನೆಯಿಂದಲೇ ಕನಸು ಆಗುವುದೆಂದು ಒಪ್ಪಿಕೊಂಡೇ ವಿಚಾರ ಮಾಡಿರುತ್ತದೆ. ಬಹುಜನರಿಗೆ ಈ ಭೇದವು ನಿಜವೆಂದೇ ತೋರುವುದರಿಂದ ಗುರುಗಳೇ ನಾಯ್ಸ್ ಬೇರೆ ಶಬ್ದ ಕೇಳಿಸ್ತಾ ಇದೆಯಾ? ಇಲ್ಲ ಕೇಳಿಸ್ತಾ ಇಲ್ಲ. ಒಪ್ಪಿಕೊಂಡೇ ವಿಚಾರ ಮಾಡಿರುತ್ತದೆ. ಬಹುಜನರಿಗೆ ಈ ಭೇದವು ನಿಜವೆಂದೇ ತೋರುವುದರಿಂದ ಈ ವಿಚಾರ ಸರಣಿಯು ಬೇಗ ಮನಸ್ಸಿಗೆ ಹಿಡಿಯುತ್ತದೆ. ಆದರೆ ನಿಜವಾಗಿ ಕನಸಿಗೂ ಎಚ್ಚರಕ್ಕೂ ಯಾವ ಭೇದವೂ ಇರುವುದಿಲ್ಲ ಎಂಬ ಉತ್ತಮ ಸಿದ್ಧಾಂತವನ್ನು ಶ್ರೀ ಗೌಡಪಾದರವರು ತಮ್ಮ ವೈತಥ್ಯ ಪ್ರಕರಣದಲ್ಲಿ ಪ್ರತಿಪಾದಿಸಿರುತ್ತಾರೆ. ವೇದಾಂತ ಪ್ರವೇಶಿಕೆ ಎಂಬ ಗ್ರಂಥದಲ್ಲಿಯೂ ಇದನ್ನು ವಿಶದಗೊಳಿಸಿದೆ. ಪರಮಾರ್ಥ ಚಿಂತಾಮಣಿಯಲ್ಲಿ ಅವಸ್ಥಾತ್ರಯ ಪ್ರಕ್ರಿಯೆಯನ್ನು ವಿಸ್ತಾರವಾಗಿ ತಿಳಿಗನ್ನಡದಲ್ಲಿ ವಿವರಿಸಿರುತ್ತದೆ. ಒಳ್ಳೆಯದು. ಉತ್ತರ: ನಿಜ. ಇಂಥ ವಿಚಾರದಿಂದ ಏನೂ ನಿರ್ಣಯವಾಗಲಾರದು. ಎಚ್ಚರವು ಯಾರಿಗೆ ಆಗುತ್ತದೆ ಎಂಬುದನ್ನು ನಿರ್ಣಯಿಸುವುದಕ್ಕೆ ಹೊರಟು ಅದು ಎಲ್ಲರಿಗೂ ಆಗುತ್ತದೆ ಎಂದು ಮೊದಲೇ ಇಟ್ಟುಕೊಂಡು ಬಿಟ್ಟರೆ ಹೇಗೆ ತಾನೇ ನಿರ್ಣಯವಾದೀತು? ಎಲ್ಲರಿಗೂ ಎಚ್ಚರ ಆಗುತ್ತೆ ಶಬ್ದಕ್ಕೆ ಅರ್ಥ ಏನು ಹೇಳಬೇಕು? ಎಲ್ಲರೂ ನಮ್ಮ ಎಚ್ಚರದಲ್ಲಿದ್ದಾರೋ ಎಲ್ಲರಿಗೂ ಎಚ್ಚರ ಬೇರೆ ಬೇರೆ ಎಚ್ಚರ ಆಗತ್ತೋ? ಗುರುಗಳೇ, ನಾಗರಾಜ್ ಅಂಕಲ್ ಏನೋ ಮಾತಾಡ್ಬೇಕು ಅಂತ ಇದ್ ಮಾಡ್ತಾರೆ. ಯಾರು? ನಾಗರಾಜ್ ಅವರು ಏನೋ ಹೇಳ್ತಾ ಇದ್ದಾರೆ. ಪೇಜ್ 7ನೇ ಪೇಜು. ಕೇಳಿಸೋದೇ ಇಲ್ಲ, ನಿಮ್ದು ಮಾತು ಕೇಳಿಸೋದೇ ಇಲ್ಲ. PDF ಅಲ್ಲಿ 8 ಇದೆ. PDF ಅಲ್ಲಿ 8 ಪೇಜ್. PDF ಅಲ್ಲಿ 8 ಅಂತೆ, ನಂದಲ್ಲಿ 7. ಓಕೆ, ಸಿಕ್ತಂತೆ. ಓದಿಮ್ಮ. ತಾವು ಹಾಗೆಯೇ ಹೇಳಿದಿರಿ. ಯಾರು ಅನುಭವಿಸುತ್ತಾರೆಯೋ ಅವರಿಗೆ ಎಚ್ಚರವಾಗುವುದೆಂದಲ್ಲವೇ ತಾವು ಹೇಳಿದ್ದು? ಹೌದು. ಹೌದು. ಆದರೆ ಕನಸನ್ನು ಅನುಭವಿಸುತ್ತಿರುವವರಿಗೆಲ್ಲ ಎಚ್ಚರವಾಗುವುದೆಂದು ನಾನು ಹೇಳಲಿಲ್ಲ. ಕನಸಲ್ಲಿ 100 ಜನ ಕಾಣ್ತೀವಲ್ಲ, ನಾವು ಕನಸು ನಮ್ಗೆ ಎಲ್ರಿಗೂ ಹೆಚ್ಚಾಗುತ್ತೆ ನಾವು ಹೇಳಿದಪ್ಪ. ಕನಸಿನಲ್ಲಿ ಒಂದು ದೊಡ್ಡ ಸಭೆ, 100 ಜನ ಇರ್ತಾರೆ, ನಾವು ಅಲ್ಲಿರ್ತೀವಿ. ಆಮೇಲೆ ನಮ್ಗೆ 100 ಜನಕ್ಕೂ ಹೆಚ್ಚಾಗುತ್ತೆ ನಾವು ಹೇಳಿಲ್ಲಪ್ಪ, ನಮ್ಗೆ ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ. ಅವು ಎಲ್ಲರಿಗೂ ಆಗುತ್ತೆ ಅನ್ನೋ ಮಾತಿಗೆ ಅರ್ಥ ಇಲ್ಲ. ಎಚ್ಚರ ಶಬ್ದಕ್ಕೆ ಅರ್ಥ ಮಾಡ್ಕೊಂಡ್ರೆ ಎಚ್ಚರ ಎಲ್ಲರಿಗೂ ಆಗುತ್ತೆ, ಒಬ್ಬರಿಗೂ ಆಗುತ್ತೆ ಗೊತ್ತಾಗುತ್ತೆ. ಎಲ್ಲರೂ ಒಬ್ಬರು ಎಲ್ಲ ಸಂಖ್ಯೆ ಎಲ್ಲ ಎಚ್ಚರದ ಒಳಗೆ ಹೊರತು ಎಚ್ಚರಕ್ಕೆ ಸಂಖ್ಯೆ ಇಲ್ಲ. ಪ್ರಶ್ನೆ: ನನ್ನ ಅಭಿಪ್ರಾಯವೂ ಅಷ್ಟೇ. ಆದರೆ ಯಾರು ಯಾರಿಗೆ ಕನಸಾಗುವುದೋ ಅವರವರಿಗೆ ಕನಸು ಮುಗಿದ ಮೇಲೆ ಎಚ್ಚರವಾಗಿಯೇ ತೀರುತ್ತದೆ ಅಲ್ಲವೇ? ಸರಿಯೇ. ಕನಸಿನಲ್ಲಿ ನಮಗೆ ತೋರುವವರೆಲ್ಲ ಕನಸನ್ನು ಅನುಭವಿಸುವುದಿಲ್ಲವಷ್ಟೇ? ಅವರೆಲ್ಲ ಕನಸನ್ನು ಅನುಭವಿಸಿಲ್ಲ ತಾನೆ. ಕನಸನ್ನು 100 ಜನ ಕಂಡ್ರೆ 100 ಜನರು ನಮ್ಮ ಕನಸನ್ನು ಅನುಭವಿಸ್ತಾ ಇರಲ್ಲ. ಕನಸನ್ನು ಅನುಭವಿಸೋದು ನಾವೊಬ್ಬರೇ, ಎಚ್ಚರವನ್ನು ನಾವೊಬ್ಬರೇ ನೋಡ್ತಿರೋದು. ನನ್ನ ಎಚ್ಚರದಲ್ಲೇ ನೀವೆಲ್ಲ ಇರೋರೇ ಹೊರತು ನೀವು ಎಚ್ಚರ ಅನುಭವಿಸ್ತಾ ಇದ್ದಾರೆ, ನನ್ನ ಅನುಭವ ಇಲ್ಲ. ನಿಮಗೂ ಎಚ್ಚರವಾಗ್ತಾ ಇದೆ, ನೀವು ಎಚ್ಚರ ಅನುಭವಿಸ್ತಾ ಇದ್ದೀರಿ, ನನಗೆ ನಿಮ್ಗೆ ಎಚ್ಚರವಾಗಿದೆ, ನಿಮ್ಗೆ ಅನುಭವಿಸ್ತಾ ಇದ್ದೀರಾ ಅನ್ನೋಷ್ಟು ನನ್ನ ಎಚ್ಚರ ನನ್ನ ಅನುಭವವೇ ಹೊರತು ನಿಮ್ಮ ಎಚ್ಚರ ನಿಮ್ಮ ಅನುಭವ ಅಂತೇಳಿ ನನ್ನ ಎಚ್ಚರ ಅನುಭವ ಬಿಟ್ಟು ಒಂದಿಲ್ಲ. ಅದು ಇಲ್ಲ. ಆದ ಮಾತ್ರಕ್ಕೆ ಏನು? ಹಾಗೇನು? ಹೌದು, ಇಲ್ಲ. ಆದ ಮಾತ್ರಕ್ಕೆ ಏನು? ಹೇಗೆ ಪ್ರಶ್ನೆ ಉತ್ತರ ಓದ್ಬೇಡ್ರಿ ಕಣ್ರೆ. ಪ್ರಶ್ನೆ ಉತ್ತರ ಓದ್ಬೇಡಿ, ಸುಮ್ಮನೆ ಓದ್ಕೊಂಡು ಹೋಗಿ. ಹೇಗೆ ಕನಸಿನಲ್ಲಿ ನಮಗೆ ತೋರುವವರೆಲ್ಲ ನಮ್ಮ ಕನಸಿಗೆ ಸೇರಿದವರೋ
ಹೇಗೆ ನಮ್ಮ ಕನಸನ್ನು ಬಿಟ್ಟು ಅವರು ನಿಜವಾಗಿ ಬೇರೆ ಇಲ್ಲವೋ ಹಾಗೆಯೇ ಎಚ್ಚರದಲ್ಲಿ ನಮಗೆ ತೋರುವವರೆಲ್ಲರೂ ನಮ್ಮ ಎಚ್ಚರಕ್ಕೆ ಸೇರಿದವರು. ಬಹಳ ಮುಖ್ಯವಾದ ವಾಕ್ಯ. ನಮಗೆ ಎಚ್ಚರದಲ್ಲಿ ತೋರೋರೆಲ್ಲರೂ ನಮ್ಗೆ ಎಚ್ಚರಕ್ಕೆ ಸೇರಿದವರೇ ಹೊರತು ಎಲ್ಲರಿಗೂ ಎಚ್ಚರವಾಗಿದೆ ಅನ್ನೋದು ತಪ್ಪು. ಎಲ್ಲರಿಗೂ ಕನಸಾಗ್ತಾ ಇದೆ ಅಂತ ಹೇಳಿ ನಾವು ಕನಸಲ್ಲಿದ್ದವರಿಗೆಲ್ಲ ಕನಸಾಗ್ತಾ ಇದೆ ಅಂತ ಅಂದ್ಕೊಳ್ಳಲ್ವೋ, ಹಾಗೆ ಎಚ್ಚರವು ನಮ್ಗೊಬ್ಬರಿಗೆ ಆಗಿರೋದೇ ಹೊರತು ಎಲ್ಲರಿಗೂ ಎಚ್ಚರವಾಗಿದೆ ಅನ್ನೋದು ಅನುಭವ ಇಲ್ಲ. ಇದು ತುಂಬಾ ಜನ ಗೊತ್ತಿಲ್ಲ. ತುಂಬಾ ಜನ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲರೂ ಎಚ್ಚರವಾಗಿದ್ದಾರೆ ಅನ್ಕೊಂಡ್ಬಿಡ್ತೀವಿ ನಾವು. ಎಲ್ಲರೂ ಎಚ್ಚರಾಗಿದ್ದಾರೆ, ಎಲ್ಲರೂ ಎಚ್ಚರಾಗಿದೆ ನಿಮ್ಮ ಅನುಭವನ. ಅವ್ರ ಎಚ್ಚರ ನಮ್ಮ ಎಚ್ಚರ ಎಲ್ಲಿ ಕೂಡಿಸ್ತೀರಾ? ಅವ್ರ ಎಚ್ಚರ ಆಗಿ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ಮ ಎಚ್ಚರ ಬಿಟ್ಟು ಅವ್ರ ಎಚ್ಚರ ಅಂತ ಎಲ್ಲಿದೆ? ನಿಮ್ಮನ್ನು ಬಿಟ್ಟು ಯಾರೂ ಇಲ್ಲ, ಪ್ರಪಂಚವೂ ಇಲ್ಲ, ಕಾಲದೇಶವೂ ಇಲ್ಲ, ಜನರೂ ಇಲ್ಲ. ಮತ್ತೆ ಅವ್ರ ಎಚ್ಚರ ಅಂತ ನಿಮ್ಮನ್ನು ಎಚ್ಚರ ಬಿಟ್ಟಿರುತ್ತೆ? ಸಾಧ್ಯವೇ ಇಲ್ಲ. ಹೇಗೆ ನಮ್ಮ ಕನಸಿನಲ್ಲಿ ಕಾಣುವವರೆಲ್ಲ ಆ ಕನಸನ್ನು ಅನುಭವಿಸುತ್ತಾರೆಂದು ಹೇಳುವುದು ಯುಕ್ತವಲ್ಲವೋ ಹಾಗೆಯೇ ನಮ್ಮ ಎಚ್ಚರದಲ್ಲಿ ಕಾಣುವವರೆಲ್ಲ ಆ ಎಚ್ಚರವನ್ನು ಅನುಭವಿಸುತ್ತಾರೆಂದು ಹೇಳುವುದೂ ಯುಕ್ತವಲ್ಲ. ಆದ್ದರಿಂದಲೇ ಯಾರು ಎಚ್ಚರವನ್ನು ಅನುಭವಿಸುವರೋ ಅವರಿಗೆ ಮಾತ್ರ ಎಚ್ಚರವಾಗಿರುವುದೆಂದು ನಾವು ಮೊದಲು ಹೇಳಿದ್ದು. ಎಚ್ಚರದ ವ್ಯಾಪಕತೆ ತೋರಿಸ್ತಾ ಇದ್ದಾರೆ. ಎಚ್ಚರ ಅಂದ್ರೆ ಎಷ್ಟು ದೊಡ್ಡದು, ಆ ಕಾನ್ಸೆಪ್ಟ್ ಹೇಗಿದೆ. ದೇಹದೊಳಗೆ ಎಚ್ಚರವಾಗಿಲ್ಲ, ದೇಹದೊಳಗೆ ಎಚ್ಚರವಾಗತ್ತೆ, ದೇಹದೊಳಗೆ ಕನಸಾಗತ್ತೆ ಇಟ್ಕೊಂಡು ಈ ರೀತಿ ಭ್ರಾಂತರಾಗ್ತೀವಿ. ದೇಹ ಇರೋದು ಎಚ್ಚರದೊಳಗೆ, ಇಂದ್ರಿಯ ಇರೋದು ಇದು ಎಚ್ಚರದೊಳಗೆ, ಮನಸ್ಸಿರೋದು ಎಚ್ಚರದೊಳಗೆ, ಕಾಲದೇಶವೂ ಎಚ್ಚರದೊಳಗಿದೆ. ಎಚ್ಚರ ಅನ್ನೋ ದೊಡ್ಡ ಒಂದು ಮೂಟೆ. ಅದರೊಳಗೆ ಅಧ್ಯಾತ್ಮ, ಅಧಿಭೂತ, ಅಧಿದೈವ, ಪಂಚಭೂತ, ಜನ್ಮಾಂತರ, ಲೋಕಾಂತರ, ದೇವತೆಗಳು ಎಲ್ಲರೂ ಎಚ್ಚರದೊಳಗಿರೋರೇ ಹೊರತು ಎಚ್ಚರ ಬಿಟ್ಟು ಯಾರೂ ಹೊರಕ್ಕೆ ಹೋಗಲ್ಲ. ಹಾಗಾದರೆ ನಮಗೆ ಕಾಣುವವರೆಲ್ಲರೂ ಎಚ್ಚರವಾಗಿಲ್ಲವೇನೋ? ಒಳ್ಳೆ ಪ್ರಶ್ನೆ. ನಮಗೆ ನೀವೆಲ್ಲ ಎಚ್ಚರವಾಗಿಲ್ವೇನೋ ಅಂದ್ರೆ, ನಮಗೆ ಕನಸಿನಲ್ಲಿ ಕಾಣುತ್ತಿರುವವರೆಲ್ಲರೂ ಕನಸನ್ನು ಅನುಭವಿಸುತ್ತಿರುವರೇ? ಇದಕ್ಕೆ ಉತ್ಸಾಹ ಕೊಡು. ಅವಾಗ ನಾನು ಎಲ್ಲ ಎಚ್ಚರವಾಗಿದ್ದಾರೆ ಅಂತ ಉತ್ಸಾಹ ಕೊಡ್ತೀನಿ. ಕನಸಲ್ಲಿ ಕಾಣ್ತಾ ಇರೋರೆಲ್ಲ ಕನಸು ಅವರು ಕನಸು ನೋಡ್ತಾ ಇದ್ದಾರೆ ಅಂತ ಒಪ್ಕೊಳ್ಳೋದಾದ್ರೆ ನಮ್ಗೆ ಎಚ್ಚರವಾಗಿರೋರೆಲ್ಲ ಎಚ್ಚರವಾಗಿದ್ದಾರೆ ಅಂತ ಉತ್ಸಾಹ ಕೊಡ್ತೀನಿ ಅಂತ ಇದ್ದಾರೆ ಸ್ವಾಮಿಗಳು. ಪ್ರಶ್ನೆ ಉತ್ಸಾಹ ಕೊಡ್ದೇನಿ, ಅವನ ಬಾಯಿಂದ ಉತ್ಸಾಹ ತರಿಸ್ತಾ ಇದ್ದಾರೆ. ನಮ್ಮ ಕನಸಿನಲ್ಲಿ ಹೇಗೆ ಅನೇಕರು ಆ ಕನಸನ್ನು ಅನುಭವಿಸುವಂತೆ ತೋರುವುದೋ ಹಾಗೆಯೇ ನಮ್ಮ ಎಚ್ಚರದಲ್ಲಿಯೂ ಇನ್ನೂ ಅನೇಕರು ಎಚ್ಚರವನ್ನು ಅನುಭವಿಸುತ್ತಿರುವಂತೆ ತೋರುವುದೆಂದಾಯಿತು. ಹಾಗಾದರೆ ನಿಜವಾಗಿ ಎಚ್ಚರವನ್ನು ಅನುಭವಿಸುವವರು ಯಾರು? ಯಾರು ಅನುಭವಿಸುವೆವೆಂದು ತಿಳಿದುಕೊಂಡಿರುವರೋ ಅವರೇ. ಯಾರು ಎಚ್ಚರ ಅನುಭವಿಸ್ತಾ ಇದ್ದೀನಿ ಯಾರು ಅಂದ್ಕೊಂಡಿದಾರೋ ಅವನು. ಯಾರು ಜೀವನ ಕೇಳಲ್ಲ. ಯಾರು ಎಚ್ಚರ ಅನುಭವಿಸ್ತಾ ಇರೋರು ಅಂತಂದ್ರೆ ಮನಸ್ಸ, ಜೀವನ, ಸಾಕ್ಷಿಯ ಅಂತ ಹೇಳಿದ್ರೆ ಯಾರು ನಾನು ಎಚ್ಚರ ಅನುಭವಿಸ್ತಾ ಇದ್ದೀನಿ ಅಂದ್ಕೊಂಡಿದಾನೋ ಅವನು. ಯಾರು ಹೇಳ್ಬಿಡುವಲ್ಲ. ಹಾಗಲ್ಲ ಸ್ವಾಮಿ, ತಿಳಿದುಕೊಂಡಿರುತ್ತಾರಲ್ಲವೇ. ಮತ್ತೆ ಎಲ್ಲರೂ ಬಂದ, ಎಲ್ರೂ ತಗೊಂಡ್ರೆ ನಿಂಗೆ ಹೆಂಗ್ ಗೊತ್ತೋ? ನಿನ್ನ ಎಚ್ಚರ ಬಿಟ್ಟು ಎಲ್ರೂ ಬರಿದಾರ? ಹಾಗಲ್ಲ. ಅವರೆಲ್ಲರೂ ಹಾಗೆಯೇ ತಿಳಿದುಕೊಂಡಿರುತ್ತಾರೆಂಬುದು ನಿನಗೆ ನಿನ್ನ ಎಚ್ಚರದಲ್ಲಿ ನಿನ್ನ ಎಚ್ಚರ ತೋರ್ತಾರ. ಅವರು ಹಾಗೆ ತಿಳ್ಕೊಂಡಿದ್ದಾರೆ ಅಂತ ತೋರೋದು ಎಲ್ಲಿ? ನಿನ್ನಲ್ಲಿ ನಿನಗೆ ನಿನ್ನ ಎಚ್ಚರ ತೋರುತ್ತೆ. ನಿನ್ನನ್ನು ಬಿಟ್ಟು ನಿನ್ನ ಎಚ್ಚರ ಬಿಟ್ಟು ಅವರ ಎಚ್ಚರ ತೋರಲ್ಲ. ಮತ್ತೊಬ್ಬರು ಎಚ್ಚರವನ್ನು ಅನುಭವಿಸುತ್ತಿದ್ದಾರೆಂದು ಹೇಳುವುದಕ್ಕೆ ನಿನಗೆ ಅವಕಾಶವಿಲ್ಲ. ಅದು ಹೇಗೆ ಅವಕಾಶವಿಲ್ಲ? ಏಕೆಂದರೆ ನಿನಗೆ ತೋರುವುದೆಲ್ಲ ನಿನ್ನ ಎಚ್ಚರ. ನಿನ್ನ ಎಚ್ಚರಕ್ಕಿಂತ ಬೇರೆಯಾದ ಮತ್ತೊಂದು ಎಚ್ಚರವಾಗಲಿ ಅದನ್ನು ಅನುಭವಿಸುವವರಾಗಲಿ ನಿನಗೆ ತೋರಿಲ್ಲ. ಹಾಗೆ ತೋರಿದೆ ಎಂದರೂ ಅದು ನಿನಗೇ ತೋರುವುದರಿಂದ ನಿನ್ನ ಎಚ್ಚರವೇ ಆಗುವುದು. ತೋರ್ತಾ ಇದೆಯಲ್ಲ, ತೋರ್ತಾ ಇದೆಯಲ್ಲ, ನಿನ್ನ ಎಚ್ಚರಲ್ಲ. ನಿನ್ನ ಎಚ್ಚರದೇ ತೋರ್ತಾ ಇದ್ದಿಲ್ಲ. ಅವ್ರಿಗೆ ಎಚ್ಚರವಾಗಿದೆ, ನಿಂಗೆ ಅಂತ ತೋರ್ತಾ ಇದೆ. ಅವ್ರಿಗೆ ಎಚ್ಚರ ತೋರ್ತಾ ಇದೆ, ಅವರು ಎಚ್ಚರವಾಗಿದ್ದಾರೆ ಅಂತ ಅನ್ನೋದು ಯಾರೋ? ನೀನು ನಿನ್ನ ಎಚ್ಚರದಲ್ಲೇ. ಅಂದ್ರೆ ಇದು ನಿನ್ನ ಎಚ್ಚರ ಬಿಟ್ಟು ಅವರು ಅವರ ಎಚ್ಚರ ಅನ್ನೋದಿಲ್ಲ. ಭ್ರಾಂತಿ ಅದು. ತುಂಬಾ ಜನಕ್ಕೆ ಇದು ಅರ್ಥವೇ ಆಗಲ್ಲಮ್ಮ. ವಾದ ಮಾಡ್ತಾರೆ, ಎಲ್ಲ ನಿಮ್ಮೆಲ್ಲ ಎಚ್ಚರಾಗಿಲ್ವಾ? ನಾವೆಲ್ಲ ಎಚ್ಚರವಾಗಿಲ್ಲ, ನೀವು ಒಬ್ಬರೇ ಎಚ್ಚರಾಗಿರೋದು ಅಂತ. ನಾವು ನೀವು ಅನ್ನೋ ಬಹಳ ಕಷ್ಟ. ಇವತ್ತಿನ ವೇದಾಂತಿಗಳಿಗೆ ಗೊತ್ತಿಲ್ಲಮ್ಮ ಈ ವಿಷಯ, ಲೌಕಿಕರಿಗಿರಲಿ. ಇವತ್ತು ಶಂಕರ ವೇದಾಂತ ಓದಿರ್ತಕ್ಕಂಥ ಈ ಆಧುನಿಕ ವಿದ್ವಾಂಸದಾರಲ್ಲ, ಅವರಿಗೆ ಅವಸ್ಥಾತ್ರ ವಿಚಾರ ಅರ್ಥವಾಗಿಲ್ಲ. ಅವ್ರು ಏನೇನೋ ಮಾಡ್ಕೊಂಡಿದ್ದಾರೆ. ಒಳ್ಳೆಯದು. ಎಚ್ಚರವು ನನಗೇ ಆಗುತ್ತದೆ ಎಂದಿಟ್ಟುಕೊಳ್ಳೋಣ. ಈ ಎಚ್ಚರದಲ್ಲಿ ನನ್ನ ಆತ್ಮನು ಯಾವಾಗಲೂ ಇರುತ್ತಾನೆಯೋ? ನಿನ್ನ ಆತ್ಮನ ಸ್ವರೂಪವನ್ನು ತಿಳಿದು ಈ ಪ್ರಶ್ನೆಯನ್ನು ಮಾಡಿದ್ದೀಯೋ ಹೇಗೆ? ನಿನ್ನ ಆತ್ಮ ತಿಳ್ಕೊಂಡು ಪ್ರಶ್ನೆ ಮಾಡ್ತಿದ್ಯೋ, ಸುಮ್ಮನೆ ಪ್ರಶ್ನೆ ಮಾಡ್ತಾ ಇದೆಯೋ ಅಂತ ಕೇಳ್ತಾ ಇದ್ದಾರೆ ಸ್ವಾಮಿ. ನನಗೇನು ತಿಳಿಯುದು.
ನನಗೇನೋ ತಿಳಿಯದು. ಆದ್ದರಿಂದಲೇ ಅಲ್ಲವೇ ಆತ್ಮನು ಮನಸ್ಸಿನಲ್ಲಿ ಹೇಗೆ ಬೆಳಗುತ್ತಾನೆ ಎಂದು ನಾನು ಕೇಳಿದ್ದು. ಹಾಗಾದರೆ ಸರಿ, ಹೇಳುತ್ತೇನೆ ಕೇಳು. ದೇಹ, ಇಂದ್ರಿಯ ಮೊದಲಾದವುಗಳೆಲ್ಲ ಒಂದಕ್ಕೊಂದು ಕೂಡಿಕೊಂಡಿರುವುದಷ್ಟೇ. ಹೇಗೆ ಅನೇಕ ಪದಾರ್ಥಗಳು ಒಂದಕ್ಕೊಂದು ಸೇರಿಕೊಂಡು ಮನೆ ಎನಿಸಿಕೊಂಡು ಆ ಮನೆಯನ್ನು ಕಟ್ಟಿದವನಿಗಾಗಿ ಇದ್ದುಕೊಂಡಿರುವವೋ, ಅದರಂತೆಯೇ ಈ ದೇಹೇಂದ್ರಿಯಾದಿಗಳು ತಮಗಿಂತ ಬೇರೆಯಾದ ಯಾರೋ ಒಬ್ಬನ ಪ್ರಯೋಜನಕ್ಕಾಗಿ ಇರುವವೆಂದು ಊಹಿಸಬಹುದಾಗಿದೆ. ಇದರಂತೆ ಮನಸ್ಸಿನಲ್ಲಿರುವ ಆಶೆ, ಸಿಟ್ಟು ಮುಂತಾದವುಗಳು ಒಂದಕ್ಕೊಂದು ಹೊಂದಿಕೊಂಡಿರುವುದರಿಂದ ತಮಗಿಂತ ಬೇರೆಯಾದ ಯಾರೋ ಒಬ್ಬನ ಪ್ರಯೋಜನಕ್ಕಾಗಿಯೇ ಇರುವವೆಂದು ಗೊತ್ತಾಗುತ್ತದೆ. ಹೀಗೆ ಇವೆಲ್ಲ ಯಾರಿಗಾಗಿರುವವೋ ಅವನೇ ಆತ್ಮನು. ಬಹಳ ಸಚ್ಚಿತ್ ಸುಖಂ ಬರಮ ಅಂತ ಅಡ್ಬಿಟ ಮಾಡ್ಬಿಡ ಫೋನ್ಗಳಲ್ಲ. ಆತ್ಮನು ಸತ್ಯ ಬಾಕಿ ದೇಶ ಹೆಚ್ಚಾಗ ನಮಗೆ ಅಪ್ಪಾರನ್ನ ಆಳ್ಕೊಳ್ಳೋಣ ಪ್ರಧಾನಿ ಅವ್ರದ್ದು ಕೊಳ್ಳಲ್ಲ ಉದ್ದೇಶಲ್ಲ ಉದ್ದೇಶ ಆಗೋಣ ಬೇಡ ಅವ್ರಿಗೂ ಕೇಳಿಸುತ್ತೆ ಬದ್ದಾಡ್ತಾ ಇದ್ದಾರವ. ನಾನು ಏನ್ ಬೆಳಗುಗಳು ಏನಂದ್ರೆ ಆತ್ಮನು ಸತ್ಯಜ್ಞಾನಾನಂದ ಸ್ವರೂಪನು ಸಚಿತ್ ಸುಖಂ. ಅಚ್ಚಿತ್ ಸುಖಂ. ಹೀಗೆ ಯಾವುದೋ ಒಂದು ಆತ್ಮನೆಂದಾದರೆ ಅದರ ಸ್ವರೂಪವೇನು ಗೊತ್ತಾದಂತಾಯಿತು. ಇದು ಯಾವುದೋ ಒಂದು ವಸ್ತುವಲ್ಲ, ನಮ್ಮ ಸ್ವರೂಪವೇ ಆಗಿದೆ. ಆತ್ಮನೆಂಬುದು ನಮ್ಮ ಸ್ವರೂಪಕ್ಕಿಂತ ಬೇರೆಯಾಗಿಲ್ಲವಾದ್ದರಿಂದ ಆತ್ಮನೆಂಬುದು ಯಾವುದೋ ಒಂದು ಅಪ್ರಸಿದ್ಧ ತತ್ವವೆನ್ನುವ ಹಾಗಿಲ್ಲ. ಇದೂ ಅಲ್ಲದೆ ಈ ಆತ್ಮನು ಸಚ್ಚಿತ್ ಸುಖರೂಪನಾಗಿ ನಮ್ಮಲ್ಲಿ ಕಂಡು ಬರುತ್ತಿರುವುದರಿಂದ ಅತ್ಯಂತ ಪ್ರಸಿದ್ಧನೇ ಆಗಿರುತ್ತಾನೆ. ಸಚ್ಚಿತ್ ಸುಖರೂಪವೆಂದರೇನು? ಸತ್ತೆಂದರೆ ಯಾವಾಗಲೂ ಇರುವುದು, ಇರುವಿನ ಸ್ವರೂಪವೇ ಆತ್ಮನು. ಚಿತ್ತೆಂದರೆ ಜ್ಞಾನವು, ಆತ್ಮನು ಜ್ಞಾನ ಸ್ವರೂಪನೂ ಆಗಿರುತ್ತಾನೆ. ಸುಖವೆಂದರೆ ಆನಂದವು, ಆತ್ಮನು ಆನಂದ ಸ್ವರೂಪನೂ ಆಗಿರುತ್ತಾನೆ. ನಮ್ಮಲ್ಲಿ ಇರುವು ಜ್ಞಾನ, ಆನಂದ ಎಂಬ 3 ರೂಪಗಳು ಎಲ್ಲಿ ಕಾಣುತ್ತವೆ? ಹಾಗಾದರೆ ನಾವು ಒಬ್ಬೊಬ್ಬರು 3 ಮಂದಿ ಎಂದು ತೋರಬೇಕಾಗುವುದಲ್ಲವೇ? ಇಲ್ಲ, ಏಕೆಂದರೆ ಸತ್ಯವೆಂಬುದು ಒಂದು, ಜ್ಞಾನವೆಂಬುದು ಒಂದು, ಆನಂದವೆಂಬುದು ಒಂದು ಎಂದು ನಮ್ಮಲ್ಲಿ 3 ಅಂಶಗಳಿಲ್ಲ. ನಮ್ಮ ಒಂದೇ ಸ್ವರೂಪವೇ ಒಂದು ದೃಷ್ಟಿಯಿಂದ ಸತ್ಯವಾಗಿಯೂ, ಮತ್ತೊಂದು ದೃಷ್ಟಿಯಿಂದ ಜ್ಞಾನವಾಗಿಯೂ, ಇನ್ನೊಂದು ದೃಷ್ಟಿಯಿಂದ ಆನಂದ ಸ್ವರೂಪವಾಗಿಯೂ ತೋರುತ್ತದೆ. ಇನ್ನೊಂದು ದೃಷ್ಟಿಯಿಂದ ಒಂದೊಂದು ಅಲ್ಲ, ಮತ್ತೊಂದು ದೃಷ್ಟಿಯಿಂದ ಆನಂದ ಸ್ವರೂಪವಾಗಿಯೂ. ಇಲ್ಲಿ ಇನ್ನೊಂದು ಅಂತ ಬಂದಿದೆ. ಆತ್ಮನು ಯಾವಾಗಲೂ ಇರುತ್ತಾನೆ, ಆದ್ದರಿಂದ ಸತ್ಯ ಸ್ವರೂಪನು. ಯಾವಾಗಲೂ ಎಲ್ಲವನ್ನೂ ಅರಿಯುತ್ತಾನೆ, ಆದ್ದರಿಂದ ಜ್ಞಾನ ಸ್ವರೂಪನು. ಎಲ್ಲಕ್ಕಿಂತಲೂ ಹೆಚ್ಚಿನ ಪ್ರೇಮಕ್ಕೆ ವಿಷಯನಾಗಿರುತ್ತಾನೆ, ಆದ್ದರಿಂದ ಆನಂದ ಸ್ವರೂಪನು. ಮಲ್ಲಿಕಮ್ಮ ಓದೆ ಇದಿರಲಿ. ಸತ್ಯವೆಂದರೆ ಇದಿರಲಿ, ಸತ್ಯವೆಂದರೆ ಯಾವಾಗಲೂ ಇರುವುದೆಂದಿರಷ್ಟೇ. ಆತ್ಮನು ಯಾವಾಗಲೂ ಇರುತ್ತಾನೆಂಬುದು ಹೇಗೆ? ಈ ಆತ್ಮನು ಯಾವಾಗಲೂ ಜ್ಞಾನರೂಪದಿಂದ ತೋರುತ್ತಲೇ ಇರುತ್ತಾನೆ, ಆದ್ದರಿಂದಲೇ ಸತ್ಯ ಸ್ವರೂಪನು. ಜ್ಞಾನವೆಂದರೆ ತಿಳಿಯುವ ಕ್ರಿಯೆ ಅಲ್ಲವೇ? ಇದು ಮನಸ್ಸಿನ ಕೆಲಸವು. ಹೀಗಿರುವಲ್ಲಿ ಅದನ್ನು ಆತ್ಮನ ಸ್ವರೂಪವೆಂದು ಹೇಳುವುದು ಹೇಗೆ? ಎಚ್ಚರದಲ್ಲಿ ನಮಗೆ ತೋರುವ ವಿಷಯಗಳು ತಮಗೆ ತಾವೇ ತೋರುವ ಹಾಗಿಲ್ಲ, ಏಕೆಂದರೆ ಮನಸ್ಸಿನ ಸಂಬಂಧದಿಂದಲೇ ಅವು ತೋರುತ್ತವೆ. ಆದ್ದರಿಂದ ವಿಷಯಗಳು ತೋರುವುದಕ್ಕೆ ಕಾರಣವಾಗಿ ಯಾವುದೋ ಒಂದು ಇರಬೇಕೆಂದಾಯಿತಷ್ಟೇ. ಮನಸ್ಸಿನ ಒಂದಾನೊಂದು ಧರ್ಮದಿಂದಲೇ ಅವು ತೋರುತ್ತವೆ ಎಂದು ಹೇಳುವುದಕ್ಕೂ ಬರುವುದಿಲ್ಲ, ಏಕೆಂದರೆ ಮನಸ್ಸಿಗೂ ಬೇರೆ ಬೇರೆ ರೂಪಗಳಿವೆ. ಅವು ನಮಗೆ ತೋರುವುದಕ್ಕೂ ಕಾರಣವಾದ ಮತ್ತೊಂದು ಬೆಳಕು ಬೇಕಾಗಿರುತ್ತದೆ. ಕಾರಣವೇ ಆತ್ಮನು. ಪದಾರ್ಥ ಹೇಗೆ ಒಂದು ವಸ್ತುವ, ಮನಸ್ಸು ಒಂದು ವಸ್ತುವೇ. ಪದಾರ್ಥ ಹೇಗೆ ಗೊತ್ತಾಗುತ್ತೆ, ಮನಸ್ಸು ಗೊತ್ತಾಗುತ್ತೆ. ಆದರೆ ಮನಸ್ಸು ಅರಿಯತ್ತೆ ಅನ್ನೋ ಮಾತಿಗೆ ಅರ್ಥ ಇಲ್ಲ. ಘಟಪಟಾದಿಗಳಂತೆ ಮನಸ್ಸು ಒಂದು ವಸ್ತು ಆದಾಗ
ಕಟಪಟಾದಿಗಳು ಹೇಗೆ ಬೇರೆಯಿಂದ ಅರಿಸ್ಕೊಳ್ತೋ ಮನಸ್ಸು ಬೇರೆಯಿಂದ ಅರಿಸ್ಕೊಳ್ತಾ ಇದೆ. ಅದನ್ನ ಮನಸ್ಸು ಎಲ್ಲವನ್ನೂ ಅರಿಯುತ್ತೆ ಅನ್ನೋದು ಅರ್ಥ ಅಲ್ಲ. ಇದು ಸರಿಯಂತೆ ತೋರುವುದಿಲ್ಲ. ಏಕೆಂದರೆ ಮನಸ್ಸನ್ನು ಬಿಟ್ಟರೆ ಮಿಕ್ಕ ಪದಾರ್ಥಗಳಿಗೆ ತಾವೇ ಬೆಳಗುವ ಸ್ವಭಾವವಿರುವುದಿಲ್ಲವಾದ್ದರಿಂದ ಅವನ್ನು ಮನಸ್ಸು ಬೇಕಾಗಿರುತ್ತದೆ. ಆದರೆ ಮನಸ್ಸು ನಿರ್ಮಲವಾದ ವಸ್ತು, ಅದು ಎಲ್ಲವನ್ನೂ ಅರಿಯಬಲ್ಲದೆಂದು ಪ್ರಸಿದ್ಧವೂ ಆಗಿರುತ್ತದೆ. ಅದನ್ನು ಅರಿಯುವುದಕ್ಕೆ ಮತ್ತೊಂದು ಸಹಾಯವು ಏತಕ್ಕೆ ಬೇಕು? ಈ ವಿಷಯದಲ್ಲಿ ದೀಪದ ದೃಷ್ಟಾಂತವನ್ನು ತಾವೇ ಹೇಳಿದ್ದೀರಿ. ದೀಪ ಹೇಗೆ ಎಲ್ಲವನ್ನೂ ತೋರಿಸಿದ್ರು, ದೀಪ ತೋರಕ್ಕೆ ಇನ್ನೊಂದು ದೀಪ ಹೇಗೆ ಬೇಡವೋ, ಮನಸ್ಸು ಎಲ್ಲವನ್ನೂ ತೋರಿಸುತ್ತೆ. ಮತ್ ಮನಸ್ಸನ್ನು ತೋರ್ಸಕ್ಕೆ ಇನ್ನೊಂದು ಮನಸ್ಸು ಬೇಡಪ್ಪ. ಮನಸ್ಸು ಸ್ವತಂತ್ರವಾಗಿ ದೀಪದಂತೆ ಇದೆ, ತಾನೇ ತೋರ್ಕೊಳ್ಳುತ್ತೆ ಅಂತ ಯಾಕೆ ಮಾಡ್ಕೋಬಾರ್ದು? ಮತ್ತೊಂದೇ ಬೆಳಕು ಯಾತಕ್ಕೆ ಬೇಕು ಮನಸ್ಸಿಗೆ ಅಂತ ಹೇಳಿ. ದೀಪದಂತಿರುವ ಮನಸ್ಸನ್ನು ಅರಿಯುವುದಕ್ಕೆ ಮತ್ತೊಂದರ ಬೆಳಕು ಏತಕ್ಕೆ ಬೇಕು? ಹಾಗಾದರೆ ಕಣ್ಣು, ಮೂಗು ಮುಂತಾದವುಗಳು ತಮಗಿಂತ ಬೇರೆಯಾಗಿರುವ ವಿಷಯಗಳನ್ನು ಅರಿಯುವ ಸ್ವಭಾವ ಉಳ್ಳವುಗಳಾಗಿರುವುದರಿಂದ ಕಣ್ಣು ಕಣ್ಣನ್ನು, ಮೂಗು ಮೂಗನ್ನು ಅರಿಯಬಹುದೆಂದಾಗುತ್ತದೆ. ಅಥವಾ ಕಣ್ಣು ಕಿವಿಯನ್ನಾಗಲಿ ಮೂಗು ಕಣ್ಣನ್ನಾಗಲಿ ಅರಿಯಬಹುದೆಂದಾಗುತ್ತದೆ. ಆದರೆ ಹಾಗೆ ಎಲ್ಲಿಯೂ ಇಲ್ಲವಲ್ಲ. ಈ ಆಕ್ಷೇಪವು ಆತ್ಮಗೂ ಅಂಟುತ್ತದೆಯಲ್ಲವೇ? ಆತ್ಮನಿಗೆ ಅರಿಯುವ ಸ್ವಭಾವವಿದೆಯೆಂದರೂ ಅವನು ತನ್ನನ್ನು ತಾನೇ ಅರಿಯುವನೆಂಬುದು ಹೇಗೆ ಆದೀತು? ಆತ್ಮನನ್ನು ಅರಿಯುವುದಕ್ಕೆ ಮತ್ತೊಂದನ್ನು ಒಪ್ಪಿದರೆ ಅದನ್ನರಿಯುವುದಕ್ಕೆ ಮತ್ತೊಂದು ಬೇಕಾಗುವುದು. ಆಮೇಲೆ ಅದನ್ನರಿಯುವುದಕ್ಕೂ ಬೇರೊಂದು ಬೇಕಾಗುವುದು. ಹೀಗಾದರೆ ನಿಲುಗಡೆ ಎಲ್ಲಿರುತ್ತದೆ? ಹಾಗಾಗಲಾರದು. ಕಣ್ಣು, ಕಿವಿ ಮುಂತಾದವುಗಳು ಅನೇಕವಾಗಿದ್ದು ಅವುಗಳು ಒಂದಕ್ಕೊಂದು ಸೇರಿಕೊಂಡು ತಮಗಿಂತ ಬೇರೆಯಾದ ಮನಸ್ಸಿಗೆ ಪ್ರಯೋಜನವನ್ನುಂಟು ಮಾಡುತ್ತಿರುವವು. ಇದರಂತೆಯೇ ಮನಸ್ಸಿನಲ್ಲಿರುವ ಬೇರೆ ಬೇರೆಯ ವಿಷಯಾಕಾರವಾದ ರೂಪಭೇದಗಳು ಅನೇಕವಾಗಿದ್ದು ಒಂದಕ್ಕೊಂದು ಸೇರಿಕೊಂಡು ಆತ್ಮನ ಪ್ರಯೋಜನಕ್ಕಾಗಿರುವವು. ಆದರೆ ಆತ್ಮನು ಒಂದಕ್ಕಿಂತ ಹೆಚ್ಚಾಗಿಲ್ಲ, ಇನ್ನಾವುದರೊಡನೆಯೂ ಸೇರಿಕೊಂಡಿರುವುದಿಲ್ಲ. ಕಣ್ಣು, ಮೂಗು ಮುಂತಾದವುಗಳು ಒಂದೊಂದು ವಿಷಯವನ್ನು ಒಂದೊಂದು ಅರಿಯುತ್ತಿದ್ದು ಮಿಕ್ಕದ್ದನ್ನು ಅರಿಯದಿರುವಂತೆ ಆತ್ಮನು ಅರಿಯದೇ ಇರುವುದು ಯಾವುದೂ ಇರುವುದಿಲ್ಲ. ಮನಸ್ಸು ಎಲ್ಲವನ್ನೂ ಅರಿತರೂ ಅದು ತನ್ನ ವಿಷಯಗಳನ್ನು ಒಂದೊಂದಾಗಿಯೇ ಅರಿಯುತ್ತದೆಯೇ ಹೊರತು ಒಂದೇ ಕಾಲಕ್ಕೆ ಎಲ್ಲವನ್ನೂ ಅರಿಯುವುದಿಲ್ಲ. ಅದು ಅನೇಕ ವೃತ್ತಿಗಳ ಆಕಾರವನ್ನು ತಿಳಿಯುತ್ತಲೂ ಇರುವುದು. ಅದು ಮಿಕ್ಕದ್ದೆಲ್ಲವನ್ನೂ ಅರಿತರೂ ಆತ್ಮನನ್ನು ಅರಿಯಲಾರದು. ಇದೂ ಅಲ್ಲದೆ ಮನಸ್ಸು ಎಲ್ಲವನ್ನೂ ಅರಿಯುತ್ತದೆ ಎನ್ನುವಾಗಲೂ ಆತ್ಮನೇ ಮನಸ್ಸಿನ ಮೂಲಕವಾಗಿ ಎಲ್ಲವನ್ನೂ ಅರಿಯುತ್ತಿರುವನು. ಕನ್ನಡಕದ ಸಹಾಯದಿಂದ ಪದಾರ್ಥವನ್ನು ನೋಡುವವನಿಗೆ ಸ್ವಭಾವದಿಂದಲೇ ನೋಡುವ ಶಕ್ತಿ ಇರುತ್ತದೆ. ಕನ್ನಡಕಕ್ಕೆ ನೋಡುವ ಶಕ್ತಿ ಎಂದಿಗೂ ಇರುವುದಿಲ್ಲ. ಇದರಂತೆ ಮನಸ್ಸಿಗೆ ಅರಿಯುವ ಶಕ್ತಿ ನಿಜವಾಗಿ ಇರುವುದೇ ಇಲ್ಲ. ಅದರ ಮೂಲಕವಾಗಿ ಆತ್ಮನೇ ಅರಿಯುತ್ತಿರುವುದರಿಂದ ಅರಿಯುವ ಸ್ವಭಾವವೆಂಬುದು ಆತ್ಮನದೇ ಆಯಿತು. ಹಾಗಾದ್ರೆ ಮನಸ್ಸು ಇಂತಿಂಥದ್ದನ್ನು ಅರಿಯಿತು ಎಂಬ ಅನುಭವ ಇದೆಯಲ್ಲ, ಇದಕ್ಕೇನು ಗತಿ? ಮನಸ್ಸು ಇಂದ್ರಿಯಗಳ ಮೂಲಕವಾಗಿ ಆಯಾ ವಿಷಯಗಳ ಆಕಾರವಾಗುತ್ತದೆ. ಈ ಆಕಾರಗಳಿಗೆ ವೃತ್ತಿಗಳು ಅಥವಾ ಪ್ರತ್ಯಯಗಳು ಎಂದು ಹೆಸರು. ಆಯಾ ಪ್ರತ್ಯಯದ ಮೂಲಕವಾಗಿ ಆತ್ಮನು ಆಯಾ ವಸ್ತುಗಳನ್ನು ಅರಿಯುವನು. ಹೀಗೆ ಮನಸ್ಸಿನ ಬೇರೆ ಬೇರೆ ಪ್ರತ್ಯಯಗಳು ಹುಟ್ಟಿ ಹೋಗುತ್ತಿದ್ದರೂ ಆತ್ಮನು ಅರಿವೆಂಬ ಜ್ಞಾನಸ್ವರೂಪವನ್ನು ಬಿಡದೆ ಇರುತ್ತಿರುವನು. ಆದ್ದರಿಂದಲೇ ಆಗ ಅದನ್ನು ಅರಿತೆನು, ಈಗ ಇದನ್ನು ಅರಿಯುತ್ತಿದ್ದೇನೆ ಎಂಬ ವ್ಯವಹಾರ ಉಂಟಾಗುವುದು ಸಾಧ್ಯವಾಗುತ್ತದೆ. ಪ್ರತ್ಯಯಗಳೇ ಅರಿಯುತ್ತಿದ್ದರೂ ಅವುಗಳು ಅವುಗಳು ಬೇರೆ ಬೇರೆಯಾಗಿರುವುದರಿಂದ ನಾನೇ ಹಿಂದೆ ಅರಿತೆನು, ಆ ನಾನೇ ಈಗ ಅರಿಯುತ್ತೇನೆ, ಮುಂದೆ ಅರಿಯುವೆನು ಎಂಬ ಅನುಭವವು ವ್ಯವಹಾರದಲ್ಲಿ ತೋರುವುದು ಸಾಧ್ಯವಾಗುತ್ತಿರಲಿಲ್ಲ.
ಬೆಳಗಿನ ಪ್ರತ್ಯಯ ಹೋಯ್ತು, ಈಗಿನ ಪ್ರತ್ಯಯ ಬೇರೆ, ಸಂಜೆ ಪ್ರತ್ಯಯ ಬೇರೆ. 3 ಕಾಲಕ್ಕೂ ಯಾವ ಒಬ್ಬನೋ ಅವನು ಹಿಂದೆ ಈಗ ಮುಂದರಿತಾನೆ ಹೊರತು ಪ್ರತ್ಯಯ ಆಯಾ ಕಾಲಕ್ಕೆ ಬೇರೆ 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 ಆದ್ರಿಂದ ಅದಕ್ಕೆ ಮೂಲ ಕೂಡ್ಸೋಕೆ ಆಗೋದೇ ಇಲ್ಲ. ಅದನ್ನ ಪ್ರತ್ಯಯ ಅರಿಯಲ್ಲ, ಆತ್ಮನೇ ಅರಿತಿರೋದು ಪ್ರತ್ಯಯ ಮೂಲಕವಾಗಿ. ಚೆನ್ನಾಗಿದೆ ಅನ್ವಯಿಸಬೇಕಾ ಇದು. ಆದ್ದರಿಂದ ಇದನ್ನು ನಾನು ಅರಿಯುತ್ತೇನೆ ಎಂಬಲ್ಲಿ ಅರಿಯೋಣವೆಂಬ ಕೆಲಸವು ಮನಸ್ಸಿನದು. ಆ ಕೆಲಸವು ಯಾವುದೆಂದರೆ ಆಯಾ ವಿಷಯದ ಆಕಾರದಲ್ಲಿ ಪ್ರತ್ಯಯ ಉಂಟಾಗುವುದೇ. ಅದು ಅರಿಯೋದು, ಅರಿಯೋಣ ಅನ್ನೋದು ಅದೇ ಜ್ಞಾನ. ಮಾತ್ರ ಜ್ಞಾನ ಜ್ಞಾನವು ಅಥವಾ ನಿಜವಾದ ಅರಿವು ಆತ್ಮನ ಸ್ವರೂಪವು. ಏನ್ ಮಾಡ್ತಾ ಇದ್ದಾರೆ ಸ್ವಾಮಿಗಳು, ಅಲ್ಲಿ ಆಕಾರವಾಗೋದು ಮನಸ್ಸು, ಆ ಆಕಾರದ ಅರಿವು ಜ್ಞಾನ ಅದು ಆತ್ಮಂದು. ಅದು ಅರಿಯೋಣ ಅನ್ನೋಂಥ ವ್ಯಾಪಾರ ಕ್ರಿಯೆ ಮಾಡ್ಕೊಂಡು ವೃತ್ತಿ ಮಾಡ್ಕೊಳ್ತಲ್ಲ, ಹಸುವಿನ ಪ್ರತ್ಯಯ, ಆನೆಯ ಪ್ರತ್ಯಯ ಮನಸ್ಸಿಂದು. ಅದು ಆನೆಯ ಪ್ರತ್ಯಯದಲ್ಲೂ ಹಸುವಿನ ಪ್ರತ್ಯಯದಲ್ಲೆಲ್ಲ ಅರಿವು ಜ್ಞಾನ ಅಂತ ಸೇರ್ಕೊಂಡಿದೆಯಲ್ಲ, ಅದು ಆತ್ಮಂದು. ಅದು 2 ಭಾಗ ಇದೆ ಅಂತ. ಅದು ಪದಾರ್ಥ ಮೇಲೆ ಬೆಳಕು ಹಾಗೇನೆಯೇ ಆ ಪ್ರತ್ಯಯದ ಮೇಲೆ ಆತ್ಮ ಚೈತನ್ಯ ಬಿದ್ದಿದೆ. ಆ ಚೈತನ್ಯ ಅರಿವು ಆತ್ಮಂದು, ಆ ಆಕಾರ ಪ್ರತ್ಯಯವೆಲ್ಲ ಮನಸ್ಸಿಂದು. ಅದು ಯಾವಾಗಲೂ ಒಂದೇ ಆಗಿರುವುದೇ ಹೊರತು ಪ್ರತ್ಯಯಗಳಂತೆ ಬೇರೆ ಬೇರೆ ಆಗುವುದಿಲ್ಲ. ಬೆಳಕು ಕಾನ್ಸ್ಟೆಂಟ್ ಇದೆ, ಬೆಳಕಿನಲ್ಲಿ ಪದಾರ್ಥಗಳು ಬಂದು ಹೋಗ್ತಾ ಇರುತ್ತೆ. ಹಾಗೆ ಆತ್ಮ ಚೈತನ್ಯ ಕಾನ್ಸ್ಟೆಂಟ್ ಆಗಿ ಒಂದೇ ಆಗಿದೆ. ಪ್ರತ್ಯಯಗಳು ಹೇಳುತ್ತೆ ಅಡಗತ್ತೆ ಆಗ್ತಾ ಇರುತ್ತೆ. ಬೇರೆ ಬೇರೆಯ ಬಣ್ಣದ ಕನ್ನಡಕಗಳನ್ನು ಹಾಕಿಕೊಳ್ಳುವವರಿಗೆ ವಸ್ತುಗಳು ಬೇರೆ ಬೇರೆಯ ಬಣ್ಣದವಾಗಿಯೇ ಕಾಣುವುದಷ್ಟೇ. ಆಗ ವಸ್ತುಗಳಲ್ಲಿ ಬಣ್ಣವನ್ನು ತೋರಿಸುವುದು ಕನ್ನಡಕದ ಕೆಲಸ, ನೋಡುವುದೆಂಬುದು ಮಾತ್ರ ಕಣ್ಣಿನದೇ. ಇದರಂತೆಯೇ ಪ್ರತ್ಯಯಗಳು ಮನಸ್ಸಿನ ವಿಕಾರಗಳಾದರೂ ಅರಿವು ಮಾತ್ರ ಆತ್ಮನ ಸ್ವಭಾವವೇ. ಸರಿ, ಇಲ್ಲಿಯವರೆಗಿನ ವಿಚಾರದಿಂದ ಏನು ನಿರ್ಣಯವಾದಂತಾಯಿತು? ಆತ್ಮನು ಎಚ್ಚರದಲ್ಲಿ ತನ್ನ ಮನಸ್ಸಿಗೆ ಯಾವ ಯಾವ ವಿಕಾರಗಳು ಉಂಟಾಗುತ್ತಿದ್ದರೂ ಜ್ಞಾನ ಎಂಬ ತನ್ನ ಸ್ವರೂಪದಿಂದಲೇ ಯಾವಾಗಲೂ ಇರುತ್ತಿರುವನೆಂದು ಸಿದ್ಧವಾಯಿತು. ಆತ್ಮನು ಸತ್ಯನೂ ಜ್ಞಾನ ಸ್ವರೂಪನು ಎಂದು ಹೇಳಿದ್ದು ಯುಕ್ತವೆಂದಾಯಿತು. ಹಾಗಲಿ ಆತ್ಮನು ಆನಂದ ರೂಪನೆಂಬುದು ಹೇಗೆ? ಲೋಕದಲ್ಲಿ ಎಲ್ಲರ ವ್ಯವಹಾರವೂ ಇದಕ್ಕೆ ಸಾಧಕವಾಗಿದೆ. ಹೇಗೆಂದರೆ ಹೆಂಡಿರು ಮಕ್ಕಳು, ಹಣಕಾಸು, ಹೊಲ ಮನೆ ಮುಂತಾದ ಹೊರಗಿನ ಯಾವ ಪದಾರ್ಥಗಳನ್ನು ಜನರು ಬಯಸಿದರೂ ಅದೆಲ್ಲವನ್ನೂ ತಮಗಾಗಿಯೇ ಬಯಸುತ್ತಾರೆ. ಹೀಗೆಯೇ ದೇಹ, ಇಂದ್ರಿಯ, ಮನಸ್ಸು ಇವುಗಳಿಂದಾಗುವ ಪ್ರಯೋಜನವೆಲ್ಲ ತಮಗೇ ಆಗಿರುತ್ತದೆ. ಜನರು ಯಾವುದು ತಮಗೆ ಪ್ರತಿಕೂಲವಾಗಿದ್ದರೂ ಅದನ್ನು ಬಿಟ್ಟು ಬಿಡುವುದಕ್ಕೆ ಪ್ರಯತ್ನಿಸುತ್ತಾರೆ. ಯಾವುದು ತಮಗೆ ಅನುಕೂಲವಾಗಿದ್ದರೂ ಅದನ್ನು ಸಂಪಾದಿಸುವುದಕ್ಕೆ ಪ್ರಯತ್ನಿಸುತ್ತಾರೆ. ಎಲ್ಲ ವಸ್ತುಗಳಿಗಿಂತಲೂ ತಮ್ಮ ಆತ್ಮನಲ್ಲಿಯೇ ಪ್ರೇಮವು ಹೆಚ್ಚೆಂಬುದು ಇದರಿಂದ ಗೊತ್ತಾಗುತ್ತದೆ. ದುಃಖ ರೂಪವಾದ ವಸ್ತುವಿನಲ್ಲಿ ಯಾರಿಗೂ ಪ್ರೇಮವಿರುವುದಿಲ್ಲ. ಆದ್ದರಿಂದ ಆತ್ಮನಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿನ ಪ್ರೇಮವು ಎಲ್ಲರಿಗೂ ಯಾವಾಗಲೂ ಇರುವುದರಿಂದ ಆತ್ಮನು ಆನಂದ ರೂಪನೆಂದಾಯಿತು. ಎಷ್ಟೋ ಜನರು ಈ ಜನ್ಮವನ್ನೇ ಕಳೆದುಕೊಳ್ಳುವುದಕ್ಕೆ ಸಿದ್ಧರಾಗಿ ಆತ್ಮಹತ್ಯವನ್ನೇ ಮಾಡಿಕೊಳ್ಳುತ್ತಾರಲ್ಲ. ಆತ್ಮನು ಆನಂದ ರೂಪನಾಗಿದ್ದರೆ ಇದು ಹೇಗಾದೀತು? ಆತ್ಮಹತ್ಯೆ ನಾನೇ ಬೇಡ, ನಾನೇ ಇರೋಲ್ಲ, ನಾನು ಸಾಯ್ತೀನಿ ಅಂತಾರಲ್ಲ, ಆತ್ಮಪ್ರಿಯನಾದ್ರೆ ಸಾಯಿಸ್ಕೋಬಾರ್ದು, ಆತ್ಮಹತ್ಯೆ ಮಾಡ್ಕೋಬಾರ್ದಾಗಿತ್ತಲ್ಲ ಅಂತ ಪ್ರಶ್ನೆ. ಯಾವ ಜನ್ಮವನ್ನು ಕಳೆದುಕೊಳ್ಳುವುದಕ್ಕೆ ಅವರು ಸಿದ್ಧವಾಗಿರುವರೋ, ಯಾವ ದೇಹ ಪ್ರಾಣಗಳನ್ನು ಅವರು ನೀಗುವುದಕ್ಕೆ ಪ್ರಯತ್ನಿಸುವರೋ ಅಂತ ದೇಹ, ಪ್ರಾಣ ಮುಂತಾದವುಗಳು ತಮಗೆ ದುಃಖಕರವೆಂತಲೂ ಅವುಗಳನ್ನು ಕಳಚಿ ಹಾಕಿದರೆ ತಾವು ಹಾಯಾಗಿರುವೆವೆಂತಲೂ ಭಾವಿಸಿ ಅವರು ಹಾಗೆ ಮಾಡುತ್ತಾರೆ. ಅತ್ಯಾಚಾರ ಮಾಡಬಾರ್ದು ಕೆಲಸ ಅತ್ಯಾಚಾರ ಮಾಡ್ಬಿಟ್ಟ, ಜನ ಥೋಸು ಬಯಸು ಮಾಡ್ಬಿಟ್ರು, ಅವ್ರಿಗೆ ಅವಮಾನ ಆಗ್ಬಿಡ್ತು. ನಾನು ಇದ್ದೇ ತಾನೆ ನಾನು ಬಯೋದು ಅನ್ನೋದು. ಅಂದ್ರೆ ಈ ದೇಹ ಇದ್ರೆ, ಈ ಹಿಂದೆ ಇದ್ದೆ ನನ್ನ ದುಃಖ ಅಂತ ಹೇಳ್ಬಿಟ್ಟು ಈ ದೇಹ ಬಿಟ್ಬಿಡ್ತೀನಿ ಅಂತಾನೆ ಹೊರತು ಸ್ವರೂಪವನ್ನು ಬಿಡೋಕ್ಕಾಗಲ್ಲ. ಆ ಸ್ವರೂಪಕ್ಕೆ ಈ ದೇಹದಿಂದ ದುಃಖವಾಗುತ್ತೆ ಅನ್ನೋ ಕಾರಣದಿಂದ ಸ್ವರೂಪಕ್ಕೆ ದುಃಖವನ್ನು ಕೊಡುವ ದೇಹವನ್ನು ಬಿಡೋಕ್ಕೂ ಅವ್ರು ಹೇಸೋದಿಲ್ಲ. ಆ ಸ್ವರೂಪ ಪ್ರಿಯ, ಸ್ವರೂಪಕ್ಕೆ ದುಃಖ ಆಗಬಾರ್ದು. ಈ ದೇಹ ನಿಮಿತ್ತವಾಗಿ ಅಂಥ ಅವಮಾನ ನಂಗಾಗತ್ತೆ ಅಂದ್ರೆ ಆ ದೇಹ ನನಗೆ ಬೇಡ, ಆ ದೇಹ ಬಿಡ್ತೀನಿ ಅಂತೇಳಿ ಆತ್ಮಹತ್ಯೆ ಮಾಡ್ಕೊತಾರೆ ಹೊರತು ಆತ್ಮನು ಅಪ್ರಿಯನಾಗಿ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ದೇಹೇಂದ್ರಿಯಾದಿಗಳು
ಆತ್ಮನಿಗೆ ಅಪ್ರಿಯ ಉಂಟು ಮಾಡುತ್ತೆ ಅಂದ್ರೆ ಅದನ್ನ ಬಿಡಕ್ಕೂ ಅವನು ಹೇಸೋದಿಲ್ಲ ಅಂತ ಅರ್ಥ. ಆದ್ದರಿಂದ ಆ ಜನ್ಮವು ಆ ದೇಹಾದಿಗಳು ದುಃಖ ರೂಪವೆಂದೇ ಆಗಲಿ, ಆದರೆ ಆ ದೇಹಾದಿಗಳು ಆತ್ಮನಲ್ಲವೇ ಅಲ್ಲ. ಏನ್ ಗುರು? ಇಲ್ಲ, ಆತ್ಮ ದೇಹಾದಿಗಳು ಆತ್ಮ ಅಲ್ಲ, ಅದು ದುಃಖ ರೂಪವೇ. ಅದನ್ನ ಬಿಡಕ್ ಅವ್ರು ಹೇಸ್ತಾರೆ, ಬಿಡಕ್ ಅವ್ನು ಹೇಸೋಲ್ಲ, ಬಿಟ್ಬಿಡ್ತೀನಿ ಅಂತಾರೆ, ಬಿಡಕ್ ಅವ್ರು ಹಿಂಜರಿಯಲ್ಲ. ಆದರೆ ಆತ್ಮನು ಮತ್ತು ಅಪ್ರಿಯ ಅಂತ ಅವ್ರಿಗೂ ಅನ್ಸಲ್ಲ. ಅವ ಆತ್ಮಹತ್ಯೆ ಮಾಡ್ಕೊಳ್ಳೋದು ಆತ್ಮ ಪ್ರಿಯನೇ, ಅವ್ರಿಗೆ ಗೊತ್ತಿಲ್ಲ ಯಾವ್ದು ಆತ್ಮ ಅಂತ. ಈ ದೇಹಾದಿಗಳಿಂದ ದುಃಖವಾಗ್ತಾ ಇದೆ, ಆದ್ರಿಂದ ದೇಹಾದಿಗಳು ಇಟ್ಕೊಳ್ಳಲ್ಲ ಅಂತ ಹೇಳಿ ಅವ್ರಿಗೂ ಇಂಡೈರೆಕ್ಟ್ ಆಗಿ ದೇಹಾದಿಗಳು ಅಪ್ರಿಯ ಅಂತ ಗೊತ್ತಾಗ್ತಾ ಇದೆ. ಅದನ್ನ ದೇಹಾದಿಗಳು ಬಿಡ್ತಾರೆ ಅವರು. ಆದ್ದರಿಂದ ಯಾವ ಆತ್ಮನಿಗಾಗಿ ತಮಗೆ ಪ್ರಿಯವಾಗಿರುವುದನ್ನು ಕೂಡ ಬಿಡುವವೆಂದು ಜನರು ಸಿದ್ಧರಾಗುವರೋ ಆ ಆತ್ಮನ ಮೇಲೆ ಅವರಿಗೆ ಎಲ್ಲಕ್ಕಿಂತಲೂ ಮಿಗಿಲಾದ ಪ್ರೇಮವಿರುವುದೆಂದೇ ಸಿದ್ಧವಾಗುತ್ತದೆ. ಸಾಕು, 14 ಇವಾಗ 11 ಆಯ್ತು.